ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರದಲ್ಲಿ ಪ್ರವಾಸೋದ್ಯಮಕ್ಕೆ ಇಂಬು ನೀಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇಲ್ಲಿನ ಜನರಿಗೆ ಅಂದರೆ ಅಯೋಧ್ಯ ನಗರದ ಜನರಿಗೆ ಪ್ರವಾಸೋದ್ಯಮ ಹೆಚ್ಚಾದಂತೆ ಅವರ ಬದುಕು ಕೂಡ ಹಸನಾಗತ್ತೆ ಅನ್ನೋ ನಿರೀಕ್ಷೆ ಇದೆ. ಅದರ ಒಂದು ಭಾಗ ಈ ಸರಿಯೂ ನದಿಯಲ್ಲಿ ನಡೆಸುವ ಬೋಟಿಂಗ್ ವ್ಯವಸ್ಥೆ. ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳು, ನನ್ನ ಹಿಂದೆ ನೀವೇನು ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿ ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳಲ್ಲಿ ಒಂದು ವಿಹಾರವನ್ನ ಸರಿಯೂ ನದಿಯಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರು, ರಾಮ ಭಕ್ತರು ಮಾಡಬಹುದಾಗಿದೆ. ನೋಡಿ, ದಶಕಗಳ ಕನಸು, ಎಷ್ಟೋ ಶತಮಾನಗಳ ಹೋರಾಟ, ರಾಮ ಜನ್ಮಿಸಿದ ಈ ಭೂಮಿಯಲ್ಲೇ ಒಂದು ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಅಷ್ಟು ವರ್ಷಗಳ ಕಾಯುವಿಕೆಗೆ ಈಗ ಮುಹೂರ್ತ ಕೂಡಿ ಬಂದಿದೆ. ಆ ಸಂದರ್ಭದಲ್ಲಿ ನೀವು ಜೀವಿಸ್ತಿದ್ದೀವಿ, ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿದ್ದೀವಿ. ಏನು ಹೇಳ್ತೀರಿ? ಇದೊಂದು ನಮ್ಮ ಜೀವಿತ ಅವಧಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ ಅಂದರೆ ಇವಾಗ ನಮ್ಮ ಕೌಂಟೌನ್ ಸ್ಟಾರ್ಟ್ ಆಗಿದೆ ಮ್ಯಾಮ್. ಹೇಳಬೇಕಂದ್ರೆ ಇದು ತುಂಬ ಖುಷಿ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮಂದಿರದ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ವಿರಾಜಮಾನನಾಗಿರುವ ಭಗವಂತ ಹನುಮಾನನನ್ನ ಅಯೋಧ್ಯೆಯ ರಾಜ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಪುರಾಣದ ಪ್ರಕಾರ ನಾವು ಗಮನಿಸೋದೇ ಆದರೆ, ಯಾವಾಗ ಲಂಕೆಗೆ ಹೋಗಿ ರಾವಣನ ವಿರುದ್ಧವಾದ ಯುದ್ಧವನ್ನ ಶ್ರೀರಾಮಚಂದ್ರ ಭಗವಾನ್ ಗೆದ್ದು ಬರ್ತಾನೆ, ಆಗ ಪರಿವಾರ ಸಮೇತನಾಗಿ ಅಂದ್ರೆ ಸೀತಾಮಾತೆ ಹನುಮನ ಜೊತೆಯಲ್ಲಿ ಅಯೋಧ್ಯೆಗೆ ಬಂದು ಶ್ರೀರಾಮಚಂದ್ರ ಮೊದಲು ಇಳಿದದ್ದು ಇದೇ ಜಾಗದಲ್ಲಿ ಅನ್ನೋ ಇತಿಹಾಸ ಇದೆ. ರಾಮನ ಅವತಾರ ಮುಗಿದ ನಂತರದಲ್ಲಿ ಸರಿಯೂ ನದಿಯಲ್ಲಿ ಶ್ರೀರಾಮಚಂದ್ರ ಅಸ್ತಂಗತನಾದ ನಂತರದಲ್ಲಿ ಇಡೀ ಅಯೋಧ್ಯೆಯ ಜವಾಬ್ದಾರಿಯನ್ನ ಇಲ್ಲಿ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಹನುಮಂತ ಭಗವಾನನಿಗೆ ಈ ಅಯೋಧ್ಯೆಯ ರಾಜನನ್ನಾಗಿ ಈ ಅಯೋಧ್ಯೆಯನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಶ್ರೀರಾಮಚಂದ್ರ ನೀಡಿ ಹೋದ ಅನ್ನೋದು ಈ ಮಂದಿರದ ಇತಿಹಾಸ. ಇದೇ ಕಾರಣಕ್ಕೋಸ್ಕರ ಈ ಮಂದಿರದಲ್ಲಿ ಪ್ರತಿನಿತ್ಯ ನೀವೇನು ಗಮನಿಸ್ತಾ ಇದ್ರಿ, ಆ ಬೆಳ್ಳಿಯ ಒಂದು ಸಿಂಹಾಸನ ಮಾದರಿಯ ಆಕೃತಿ, ಆ ಸಿಂಹಾಸನವನ್ನ ಬೆಳಗ್ಗೆ 4 ಗಂಟೆಗೆ ಈ ಮಂದಿರದ ಒಳಗಡೆ ಇಡಲಾಗತ್ತೆ. ಪ್ರತ್ಯೇಕವಾಗಿ ದಿವ್ಯಾಂಗರಿಗೆ ಹಾಗೆ ವಯೋವೃದ್ಧರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಲಿಫ್ಟ್ ವ್ಯವಸ್ಥೆ ಹಾಗೆ ರ್ಯಾಂಪ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಒಂದು ದಿನಕ್ಕೆ ಅಥವಾ ಒಂದು ಕಾಲಘಟ್ಟಕ್ಕೆ 25,000 ಮಂದಿ ಪ್ರಯಾಣಿಕರು ಭಕ್ತಾದಿಗಳು ಬಂದರೂ ಕೂಡ ಯಾವುದೇ ರೀತಿಯಲ್ಲೂ ನೂಕುನುಗ್ಗಲಾಗದೇ ಇರೋ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸುಭೀಕ್ಷವಾಗಿ ರಾಮನನ್ನ ಕಣ್ತುಂಬಿಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಇಲ್ಲಿನ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.